ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಜೀ ಕನ್ನಡ ನ್ಯೂಸ್ ಬಳಿ ಇದೆ ಎಕ್ಸ್ಕ್ಲೂಸಿವ್ ಪತ್ರ. ತುರಹಳ್ಳಿ ಅರಣ್ಯದಂಚಿನ ಸೈಟ್ದಾರರಿಗೆ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ. ವಫರ್ ವಲಯದ ಗೊಂದಲಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸಿ ಬಿಡಿಎ ಸೈಟ್ ಮಾಲೀಕರು ಗೃಹ ನಿರ್ಮಾಣಕ್ಕೆ ಅನುಮತಿಸಿ ನಿಯಮಾನುಸಾರ ಖರೀದಿಸಿರುವ ಪ್ರಾಧಿಕಾರದ ನಿವೇಶನಗಳು ಅರಣ್ಯ ಇಲಾಖೆಯಿಂದ ಎನ್ಒಸಿ ಕೊಡಿಸಬೇಕಾಗಿ ವಿನಂತಿ. ಜೀ ಕನ್ನಡ ನ್ಯೂಸ್ ಬಳಿ ಒಂದು ಎಕ್ಸ್ಕ್ಲೂಸಿವ್ ಪತ್ರ. ತುರಹಳ್ಳಿ ಅರಣ್ಯದಂಚಿನ ಸೈಟ್ದಾರರಿಗೆ ಒಂದು ಗುಡ್ ನ್ಯೂಸ್ ಅಂತೆ. ಬಫರ್ ವಲಯದ ಗೊಂದಲಕ್ಕೆ ಶಾಶ್ವತ ಪರಿಹಾರವನ್ನು ಕಲ್ಪಿಸಿ ಅಂತ ಬಿಡಿಎ ಸೈಟ್ ಮಾಲೀಕರು ಗೃಹ ನಿರ್ಮಾಣಕ್ಕೆ ಅನುಮತಿಸಬೇಕು. ನಿಯಮಾನುಸಾರ ಖರೀದಿಸಿರುವ ಪ್ರಾಧಿಕಾರದ ನಿವೇಶನಗಳು ಅರಣ್ಯ ಇಲಾಖೆಯಿಂದ ಎನ್ಒಸಿ ಕೊಡಿಸಬೇಕಾಗಿ ವಿನಂತಿ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಪತ್ರ ಇದೆ. ನಿಯಮಾನುಸಾರ ಖರೀದಿಸಿರುವಂತಹ ಪ್ರಾಧಿಕಾರದ ನಿವೇಶನಗಳು ಅರಣ್ಯ ಇಲಾಖೆಯಿಂದ ಎನ್ಒಸಿ ಕೊಡಿಸಬೇಕಾಗಿ ಅಂತೆಲ್ಲ ವಿನಂತಿಯನ್ನು ಮಾಡಿದ್ದಾರೆ. ಡ್ರೋನ್ ಸರ್ವೆಯಲ್ಲಿ ಅರಣ್ಯ ಇಲಾಖೆಯ ಬಫರ್ ವಲಯ 329 ಸೈಟ್ ಮತ್ತು ರಸ್ತೆಗೆ ವಿಸ್ತೀರ್ಣ 19 ಎಕರೆ 18 ಗುಂಟೆ. ಈ ಬಫರ್ ವಲಯದ ಗೊಂದಲಕ್ಕೆ ಶಾಶ್ವತ ಪರಿಹಾರ ಅಗತ್ಯ. ಅರಣ್ಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಸಭೆ ಆಯೋಜನೆಗೆ ದಿನಾಂಕ ನಿಗದಿಪಡಿಸಲು ಕೋರಿ ಪತ್ರ. ಮಹತ್ವದ ಪತ್ರವನ್ನು ಬರೆದಿದ್ದಾರೆ ಬಿಡಿಎ ಕಮಿಷನರ್ ಮಣಿವಣ್ಣನ್. ನೀವು ದೃಶ್ಯದಲ್ಲಿ ಅದನ್ನು ಗಮನಿಸ್ತಾ ಇದ್ದೀರಿ. ಡ್ರೋನ್ ಸರ್ವೆಯಲ್ಲಿ ಅರಣ್ಯ ಇಲಾಖೆಯ ಬಫರ್ ವಲಯ 329 ಸೈಟ್ ಮತ್ತು ರಸ್ತೆಗೆ ವಿಸ್ತೀರ್ಣ 19 ಎಕರೆ 18 ಗುಂಟೆ. ಈ ಬಫರ್ ವಲಯದ ಗೊಂದಲ ಏನಿದೆ, ಆ ಗೊಂದಲದ ಶಾಶ್ವತ ಪರಿಹಾರ ಆಗುತ್ತಂತೆ. ಅರಣ್ಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಸಭೆ ಮಾಡಿದ್ದಾರೆ. ಸಭೆ ಮಾಡೋದಕ್ಕೆ ಈ ಒಂದು ಆಯೋಜನೆ ಮಾಡೋದಕ್ಕೆ ಒಂದು ದಿನಾಂಕ ನಿಗದಿಪಡಿಸಬೇಕು ಅಂತ ಕೋರಿ ಒಂದು ಪತ್ರವನ್ನು ಬರೆಯಲಾಗಿದೆ. ಮಹತ್ವದ ಪತ್ರವನ್ನು ಬಿಡಿಎ ಕಮಿಷನರ್ ಮಣಿವಣ್ಣನ್ ಬರೆದಿದ್ದಾರೆ. ಅಂದರೆ ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿ ತುರಹಳ್ಳಿ, ಹೆಮ್ಗೆಪುರ, ಲಿಂಗದೀರನಹಳ್ಳಿ, ಸೋಂಪುರ, ಬಿಎಂ ಕಾವಲ್ ಗ್ರಾಮಗಳ ವಿವಿಧ ಸರ್ವೆ ನಂಬರ್ ಭೂಮಿಗೆ ಬಫರ್ ವಲಯ ಬಿಡಿಎ ವತಿಯಿಂದ ಬಡಾವಣೆಗಳನ್ನು ನಿರ್ಮಿಸಿ ನಿವೇಶನ ಹಂಚಿಕೆ. ತುರಹಳ್ಳಿ ಅರಣ್ಯ ಗಡಿ ಪ್ರದೇಶಕ್ಕೆ ಹೊಂದಿಕೊಂಡಂತಹ ಬಫರ್ ವಲಯ ಇದು. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ಮಾಡೋದಕ್ಕೆ ಒಂದು ದಿನಾಂಕವನ್ನು ನಿಗದಿಪಡಿಸಬೇಕು ಅಂತ ಒಂದು ಪತ್ರವನ್ನು ಬರೆಯಲಾಗಿದೆ. ಅರಣ್ಯ ಇಲಾಖೆಯಿಂದ ಎನ್ಒಸಿ ಬೇಕು ಅಂತ, ಅರಣ್ಯ ಇಲಾಖೆಯಿಂದ ಎನ್ಒಸಿ ಕೊಡಿಸಬೇಕಾಗಿ ಅಂತ ಒಂದು ಮನವಿ ಪತ್ರ. ಹೀಗಾಗಿ ಬಫರ್ ವಲಯದ ಗೊಂದಲಗಳೇನಿದೆ, ಸಮಸ್ಯೆಗಳೇನಿದೆ, ಈ ಸಮಸ್ಯೆಗಳಿಗೆ ಒಂದು ಶಾಶ್ವತ ಪರಿಹಾರವನ್ನು ಕಲ್ಪಿಸಬೇಕು ಅಂತ ಬಿಡಿಎ ಸೈಟ್ ಮಾಲೀಕರು ಗೃಹ ನಿರ್ಮಾಣಕ್ಕೆ ಅನುಮತಿಸಬೇಕು. ನಿಯಮಾನುಸಾರವಾಗಿ ಖರೀದಿಸಿರುವಂತಹ ಪ್ರಾಧಿಕಾರದ ನಿವೇಶನಗಳು, ಹೀಗಾಗಿ ಎನ್ಒಸಿ ಕೊಡಿಸಬೇಕಾ ಅಂತ ಮನವಿ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಏನಿದು ತುರಹಳ್ಳಿ ಅರಣ್ಯದಂಚಿನ ಸೈಟ್ದಾರರಿಗೆ ಗುಡ್ ನ್ಯೂಸ್ ಸಿಗ್ತಾ ಇರೋದು? ಈ ವಿಚಾರಕ್ಕೆ ಏನೆಲ್ಲ ಬೆಳವಣಿಗೆ ಆಗಿದೆ? ಪ್ರವೀಣ್, ಇದು ಅತಿ ದೊಡ್ಡ ಸಮಸ್ಯೆ ಏನಂತಂದ್ರೆ ನೋಡಿ, ಈಗ ಅರಣ್ಯ ಇಲಾಖೆಯ ಬಫರ್ ಝೋನ್ ಅಡಿನಲ್ಲಿ ಬರುವಂತ ಜಾಗಗಳಲ್ಲಿ ಈ ಹಿಂದೆ ಏನಾಗಿದೆ, ಡಿಸಿ ಅವರು ಆ ಜಾಗವನ್ನ ಆ ರೈತರಿಗೆ ಸಾಗುವಳಿ ಚೀಟಿ ಮಾಡಿ ಕೊಟ್ಬಿಟ್ಟಿರ್ತಾರೆ. ಹಾಗಾಗಿ ಆ ರೈತರ ಹೆಸರಿನಲ್ಲಿ ಆ ಬಫರ್ ಝೋನ್ ಅಲ್ಲಿ ಇರುವಂತ ಜಮೀನು ಇರ್ತದೆ. ಆ ಜಮೀನನ್ನ ಬಿಡಿಎ ಅವರು ಕಾನೂನು ಪ್ರಕಾರನೇ ಅಕ್ವೈರ್ ಮಾಡಿಕೊಂಡು ಅವರಿಗೆ ಸಾಕಷ್ಟು ಆ ಭೂಮಿಗೆ ಸಂಬಂಧಪಟ್ಟಂತಹ ವಶಪಡಿಸ್ಕೊಂಡ ಸಂದರ್ಭದಲ್ಲಿ ಅವರಿಗೆ ಸಂಬಂಧಪಟ್ಟಂತ ಪರಿಹಾರನೂ ಕೂಡ ಕೊಟ್ಟಿರ್ತಾರೆ. ಅವೆಲ್ಲವನ್ನು ಮಾಡೋ ಸಂದರ್ಭದಲ್ಲಿ ಆ ಒಂದು ಬಡಾವಣೆ ರಚನೆಗೆ ವಶಪಡಿಸ್ಕೊಂಡ ನಂತರ ನಿವೇಶನ ಮಾಡ್ತಾರೆ. 349 ನಿವೇಶನಗಳನ್ನ ಮಾಡ್ತಾರೆ. ಜೊತೆನಲ್ಲಿ ಅಲ್ಲಿ ರಸ್ತೆಗಳನ್ನ ಮಾಡ್ತಾರೆ. ಈಗ ಏನಾಗಿದೆ, ಆ ನಿವೇಶನಗಳಲ್ಲಿ ಮನೆ ಕಟ್ಟಕ್ಕೆ ಅರಣ್ಯ ಇಲಾಖೆ ಅನ್ನೋದು ಬಿಡ್ತಾ ಇಲ್ಲ. ಯಾಕಂದ್ರೆ ಬಫರ್ ಝೋನ್, ಅರಣ್ಯ ಇಲಾಖೆಯ ಬಫರ್ ಝೋನ್ ಅಲ್ಲಿ ಬರ್ತಾ ಇರೋದ್ರಿಂದ ಇಲ್ಲಿ ನೀವು ಕಟ್ಟೋ ಹಾಗಿಲ್ಲ ಅಂತ ಹೇಳಿ ನೋಟಿಸ್ಗಳನ್ನ ಕೊಟ್ಟಿದೆ ಈ ನಿವಾಸಿಗಳಿಗೆ. ಹಾಗಾಗಿ ಬನಶಂಕರಿಯ 1ನೇ ಹಂತದಿಂದ 6ನೇ ಹಂತ ತನಕ ಜಾಗಗಳಿದೆ, ಅಲ್ಲಿ ಹಲವು ಜಾಗಗಳು ಲಿಂಗದೀರ್ನಹಳ್ಳಿ, ಸೋಂಪುರ, ಈ ತರ ವಿವಿಧೆಡೆ ಇರುವಂತಹ ಜಾಗಗಳಲ್ಲಿ ಈಗ ಏನಾಗಿದೆ, ಅರಣ್ಯ ಇಲಾಖೆಯ ಬಫರ್ ಝೋನ್ ಅಲ್ಲಿ ಇರುವಂತ ಜಾಗದಲ್ಲಿ ಮನೆ ಕಟ್ಟಕ್ ಬಿಡ್ತಾ ಇಲ್ಲ. ಯಾಕಂದ್ರೆ ಬಿಡಿಎನೇ ಅಕ್ವೈರ್ ಮಾಡ್ಕೊಂಡು ಬಡಾವಣೆ ಮಾಡಿ ಸೈಟ್ ಅನ್ನ ಕೊಟ್ಟ ನಂತರ ಆ ಸೈಟ್ ನಲ್ಲಿ ತೆಗೆದುಕೊಂಡಂತಹ ನಿವಾಸಿಗಳು ಅಲ್ಲಿ ಮನೆ ಕಟ್ಟಕ್ಕೆ ಬಿಡ್ತಾ ಇಲ್ಲ ಅರಣ್ಯ ಇಲಾಖೆನವರು. ಈ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಹಲವು ಬಾರಿ ಬಿಡಿಎನ್ನ ಸುತ್ತಿ ಸುಸ್ತಾಗಿದ್ರು.
ಅದೇ ಮಣಿವಣ್ಣನ್ ಅವರು ಬಂದ ನಂತರ ಮತ್ತೆ ಹ್ಯಾರಿಸ್ ಅವರ ಒಂದು ಪ್ರಯತ್ನದಿಂದ ಇದೇ ಮೊದಲನೇ ಬಾರಿಗೆ ಅರಣ್ಯ ಇಲಾಖೆಗೆ ಒಂದು ಪತ್ರವನ್ನೇ ಬರೆದಿದ್ದಾರೆ. ಅಂದ್ರೆ ಶೀಘ್ರದಲ್ಲೇ ಒಂದು ಮೀಟಿಂಗ್ ನ ಫಿಕ್ಸ್ ಮಾಡಿ ಇದಕ್ಕೆ ಏನನ್ನ ಯಾವ ರೀತಿಯಾಗಿ ನಾವು ಇದು ಮಾಡ್ಬೋದು. ಯಾಕಂದ್ರೆ ಕಾನೂನಾತ್ಮಕವಾಗಿ DC ಅವರು ಆಲ್ರೆಡಿ ಆ ಜಮೀನನ್ನ ಸಂಬಂಧಪಟ್ಟಂತಹ ಜನರಿಗೆ ಕೊಟ್ಟಾಯ್ತು, ರೈತರು ಅದನ್ನ ಪಡೆದಾಯ್ತು, ಪರಿಹಾರ ಕೂಡ ಪಡೆದಾಗಿದೆ, ಅಕ್ವೈರ್ ಕೂಡ ಮಾಡಲಾಗಿದೆ. ಈ ಎಲ್ಲಾ ವಿಚಾರನ ಚರ್ಚೆ ಮಾಡ್ಬಿಟ್ಟು ಅಲ್ಲಿ ಮನೆ ಕಟ್ಟಲಿಕ್ಕೆ ಜನಕ್ಕೆ ಅವಕಾಶವನ್ನ ಕೊಡಬೇಕು ಅನ್ನುವಂತ ಅಂತಿಮ ನಿರ್ಧಾರ ತೆಗೆದುಕೊಳ್ಳೋಕೆ ಸಂಬಂಧಪಟ್ಟಂತೆ ಈಗ ಸಂಬಂಧಪಟ್ಟ ಮನೋಜ್ ಕುಮಾರ್ ಮೀನಾ ಅವರಿಗೆ ಒಂದು ಲೆಟರ್ನ ಕೂಡ ಬರೆದಿದ್ದಾರೆ. ಹಾಗಾಗಿ ಅರಣ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತೆ BDA ಕಮಿಷನರ್ ಮಣಿವಣ್ಣನ್ ಅವರು, ಹ್ಯಾರಿಸ್ ಅವರು ಇವರೆಲ್ಲ ಕೂತ್ಕೊಂಡು ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಹೊರಟಿರುವಂತದ್ದು. ಇದು ಬಹಳ ಒಂದು ದೊಡ್ಡ ಸಮಸ್ಯೆಯಾಗಿ ಕೂತಿದೆ. ಆಗಿನಲ್ಲಿ ಒಂದು ಮನೆ ಕಟ್ಟಕ್ಕಾಗ್ತಿಲ್ಲ, BDA ಇಂದ ಸೈಟ್ ಅನ್ನ ಪಡೆಸೋದು ಏನಾಗಿರುತ್ತೆ, ಚೆನ್ನಾಗಿರುತ್ತೆ, ಕರೆಕ್ಟ್ ಇರುತ್ತೆ, ಕಾನೂನು ತೊಡಕ್ ಬರಲ್ಲ ಅಂತ ಎಲ್ಲ ಅನ್ಕೊಂಡಿರ್ತಾರೆ. ಆದ್ರೆ ಇದೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರುವಂತದ್ದು. ಇದನ್ನ ಏನಾಗುತ್ತೆ, ನಂತರದಲ್ಲಿ ಡ್ರೋನ್ ಸರ್ವೆ ಮಾಡ್ತಾರೆ, ಆಮೇಲೆ ಅಲ್ಲಿ ಅರಣ್ಯ ಇಲ್ದಲೇ ಇರೋದನ್ನ ಕನ್ಫರ್ಮ್ ಮಾಡ್ತಾರೆ. ADLR ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ, ಮತ್ತೆ ಹೊಸ ನಕ್ಷೆ ಅಂದ್ರೆ ಪರಿಷ್ಕರಣೆ ಮಾಡಿದ್ದಾರೆ ಈ ನಕ್ಷೆನ. ಹೆಂಗಂದ್ರೆ ಅಲ್ಲೆಲ್ಲ ಕಾಡಿಲ್ಲ, ಕಾಡಿಂದ ಸ್ವಲ್ಪ ದೂರದಲ್ಲೇ ಇದೆ ಅನ್ನುವಂತ ವಿಚಾರವನ್ನ ಡ್ರೋನ್ ಸರ್ವೆ ಮೂಲಕ ರಿಪೋರ್ಟ್ ಕೊಟ್ಟು ನಕ್ಷೆಯನ್ನ ತಿದ್ದುಪಡಿ ಮಾಡಿ ಹೊಸ ನಕ್ಷೆಯನ್ನು ಕೂಡ ಸಬ್ಮಿಟ್ ಅರಣ್ಯ ಇಲಾಖೆ ಮಾಡಿದ್ದಾರೆ. ಆ ನಕ್ಷೆ ಅಡಿನಲ್ಲಿ ಈಗ ಅಲ್ಲೇನು ಕಾಡಿನಂಚಿನ ಪ್ರದೇಶದಿಂದ ದೂರ ಇರೋ ಇಲ್ಲಿ ಅಲ್ಲಿ ಮನೆ ಕಟ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ BDA ಈಗ ಮಣಿವಣ್ಣನವರ ಸತತ ಪ್ರಯತ್ನದಿಂದ ಈಗ ಇದು ಒಂದು ಪರಿಹಾರ ಸಿಗುವಂತ ಎಲ್ಲಾ ಒಂದು ಲಕ್ಷಣಗಳು ಕಂಡು ಬರ್ತಾ ಇದೆ. ಹಾಗಾಗಿ BDA ನಲ್ಲಿ ಪರಿಹಾರನೇ ಸಿಗಲ್ಲ ಅನ್ನುವಂತ ಪರಿಸ್ಥಿತಿಯಿಂದ BDA ನಲ್ಲಿ ಪರಿಹಾರ ಸಿಗುತ್ತೆ ಅನ್ನುವಂತ ಪರಿಸ್ಥಿತಿ ಇವತ್ತು ಮಣಿವಣ್ಣನವರು ಮತ್ತೆ ಹ್ಯಾರಿಸ್ ಅವರು ಮಾಡ್ತಾ ಇರುವಂತದ್ದು. ನಿಜಕ್ಕೂ ಕೂಡ ಜನರಿಗೆ, ಯಾಕಂದ್ರೆ ಯಾರು ಕೇಳೋರಲ್ಲಿಲ್ಲ ಈ ಪ್ರಾಬ್ಲಮ್ನ, ಸೊ ಈಗ ಕೇಳುವಂತಹ ಮತ್ತು ಸಾಲ್ವ್ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಪ್ರವೀಣ್. ಓಕೆ ಪ್ರಸನ್ನ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.